ಪಾಂಡವಪುರ ಪಟ್ಟಣದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ಹಬ್ಬ 2025ರ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಿಂದ ಪಟ್ಟಣದ ಪ್ರವಾಸಿ ಮಂದಿರದ ಪಕ್ಕದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಮೋರಿಯಲ್ ಹಾಲ್ ಎಜುಕೇಷನ್ ಅಸೋಸಿಯೇಷನ್ ಖಾಲಿ ನಿವೇಶನದ ವೇದಿಕೆ ಸ್ಥಳದವರೆಗೂ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಪ್ರತಿಯೊಬ್ಬರೂ ಕೈಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಮುಂದೆ ಸಾಗಿದರು. ಪೌರ ಕಾರ್ಮಿಕರ ಮಕ್ಕಳು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಚಿತ್ರನಟ ಅಹಿಂಸಾ ಚೇತನ್ ಮಾತನಾಡಿ, ಅಂಬೇಡ್ಕರ್ ಎಲ್ಲರಿಗೂ ಬೇಕು, ಪ್ರತಿಯೊಬ್ಬರೂ ಅಂಬೇಡ್ಕರ್ ನಮ್ಮವರು ಎನ್ನುತ್ತಾರೆ. ಅಂಬೇಡ್ಕರ್ ವಾದ ಅಂದರೆ ಸಮಾಜದ ವಾದ. ಬಾಬಾ ಸಾಹೇಬರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದರು. ಆದರೆ ಇಂದಿನ ಶಿಕ್ಷಣ ಮೂಗಿನ ನೇರಕ್ಕೆ ಎಂಬಂತಿದೆ. ಇತಿಹಾಸ ಸಾಹಿತ್ಯದ ಶಿಕ್ಷಣವೇ ಪರಿಣಾಮಕಾರಿ ಶಿಕ್ಷಣವಾಗಿದೆ. ಹೀಗಾಗಿ ಇತಿಹಾಸದ ಶಿಕ್ಷಣ ಓದಬೇಕಿದೆ ಎಂದರು. ಅಂಬೇಡ್ಕರ್ ಅವರು ವ್ಯಕ್ತಿಯ ಆರಾಧನೆ ಇಷ್ಟಪಡುವವರಲ್ಲ. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಮೂಲ ಆಶಯವಾಗಿತ್ತು. ನಮ್ಮ ಶತ್ರು ಅಸಮಾನತೆ, ಅನ್ಯಾಯವೇ ಹೊರತು ಯಾವುದೇ ವ್ಯಕ್ತಿಗಳಲ್ಲ ಎಂದು ಪ್ರತಿಪಾದಿಸಿದರು. ರಾಷ್ಟ್ರೀಯ ದಲಿತ ಸೇನೆ ಹಾಗೂ ಲಾಯರ್ಸ್ ಸಿಟಿಜನ್ ಫಾರ್ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷ ಕಣಿವೆ ಯೋಗೇಶ್ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ನ ಅಧ್ಯಕ್ಷ ಜೆ. ಅಂದಾನಯ್ಯ ಅಧ್ಯಕ್ಷತೆ ವಹಿಸಿದ್ದರು. ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ಅಧ್ಯಾಪಕಿ ಡಾಕ್ಟರ್ ಎಚ್. ಕೆ. ಕಲಾವತಿ, ಅಸೋಸಿಯೇಷನ್ ಉಪಾಧ್ಯಕ್ಷ ಟಿ. ಎಸ್. ಆಳಪ್ಪ, ಗೌರವಾಧ್ಯಕ್ಷ ಎಸ್. ವೆಂಕಟಯ್ಯ, ಕಾರ್ಯದರ್ಶಿ ಎಸ್. ಟಿ. ದೊಡ್ಡ ವೆಂಕಟಯ್ಯ, ಖಜಾಂಚಿ ವೆಂಕಟೇಶ್, ಬುದ್ಧಿಷ್ಟ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶಿವಲಿಂಗಯ್ಯ, ತಾಲೂಕು ಅಧ್ಯಕ್ಷ ಬ್ಯಾಡರಹಳ್ಳಿ ಪ್ರಕಾಶ್, ದಸಂಸ ಮುಖಂಡರಾದ ಪಾಪಯ್ಯ, ಅಂತನಹಳ್ಳಿ ಬಾಲಕೃಷ್ಣ, ಎಚ್. ಪಿ. ಸೋಮಶೇಖರ್, ಹಾರೋಳ್ಳಿ ಪ್ರಕಾಶ್, ಎಚ್. ಪಿ. ಜವರಯ್ಯ, ಗುಮ್ಮನಹಳ್ಳಿ ರಮೇಶ್, ಕುಮಾರಸ್ವಾಮಿ, ಕೆ. ಬಿ. ರಾಮು ಇತರರು ಇದ್ದರು. ಚಂದನ ಜವರಯ್ಯ ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಈ ವೇಳೆ ಗಾಯಕರಾದ ಎಚ್. ಜಿ. ಗೋವಿಂದರಾಜು ಹಾಗೂ ಹುರುಗಲವಾಡಿ ರಾಮಯ್ಯ ಅವರು ಅಂಬೇಡ್ಕರ್ ಮತ್ತು ಪರಿವರ್ತನಾ ಗೀತೆಗಳನ್ನು ಹಾಡಿದರು. ಭೀಮಾ ಗೀತೆಯೊಂದಿಗೆ ಪ್ರಾರ್ಥನೆ ಮಾಡಲಿದ್ದಾರೆ ಗೋವಿಂದರಾಜು ಮತ್ತು ತಂಡದವರು. ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಸಂವಿಧಾನ ಪಿತಾ, ಪ್ರಬುದ್ಧ ಭಾರತ ನೀ ಆಶಿಸುತ್ತ ಬಯಸಿದ ಎಲ್ಲ ಜನಹಿತ. ಜಯ ಹೇ ಜಯ ಹೇ ಜಯ ಜಯ ಹೇ ಅಂಬೇಡ್ಕರ, ಜಯ ಹೇ ಸಂವಿಧಾನ ಪಿತ, ಜಯ ಹೇ. ಜಂಬೂ ದ್ವೀಪದ ಮಾನತೆ ಪಡೆದು ಬದುಕುತ್ತಿದೆ ಸಮಾನತೆ, ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಮಧ್ಯೆ ಘನತೆ. ಭಾಷೆ ಲಿಂಗದ ತಾರತಮ್ಯ, ಸಮತೆ ಸ್ವಾತಂತ್ರ್ಯ ಸೋದರತೆಗೆ ನಿನ್ನ ಕೊಡುಗೆ ದಿವ್ಯ ಭವ್ಯ. ನೀಡಿದೆ ಕೊಡ ಮಾಡಿದೆ ಭಾರತದ ದಂಡ ಸಂಹಿತೆ, ಭಾರತದ ದಂಡ ಸಂಹಿತೆ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ ಎಲ್ಲ ಡೈರೆಕ್ಟರ್ಗಳು,
ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಆಳಪ್ಪನವರಾಗಿರ್ಬೋದು, ಪ್ರಕಾಶನಾಗಿರ್ಬೋದು, ನಮ್ಮ ಪಾಪಯ್ಯನವರಾಗಿರ್ಬೋದು, ನಮ್ಮ ಜವರಪ್ಪನವರಾಗಿರ್ಬೋದು, ನಮ್ಮ ವೆಂಕಟೇಶ್ ಮಾಸ್ಟರ್ ಆಗಿರ್ಬೋದು, ದಯಮಾಡಿ ಡೈರೆಕ್ಟರ್ಗಳು ಎಲ್ಲ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದೀನಿ. ನಿರ್ದೇಶಕರುಗಳು ಬದಲಾವಣೆಯನ್ನೇ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಹಲವಾರು ನೋವುಗಳು, ಜಾತೀಯತೆ, ದಬ್ಬಾಳಿಕೆ, ದೌರ್ಜನ್ಯ, ಅಸಮಾನತೆ ಮತ್ತು ಆರ್ಥಿಕವಾಗಿ ಹಿಂದುಳಿಯತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಎದುರಿಸಿ 30 ವರ್ಷಗಳ ಕಾಲ ಚಳುವಳಿಯನ್ನು ಕಟ್ಟು ಬಂದಿರತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ನಮ್ಮ ಹನುಮಯ್ಯನವರ ಈ ಒಂದು ಆ ವೇದಿಕೆಗೆ ನಾವು ಹನುಮಯ್ಯನವರ ಹೆಸರನ್ನು ಕೂಡ ನಾವು ಇಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಹನುಮಯ್ಯನವರಾಗ್ಬೋದು, ನಮ್ಮ ಹೊಸಕೋಟೆ ವೆಂಕಟಯ್ಯನವರಾಗ್ಬೋದು, ಆ ಕಾಲದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಕೂಲ್ ಮಾಸ್ಟರ್ ಆಗಿದ್ರು. ಇವತ್ತು ದಲಿತರಿಗೆ ಒಂದು ಸ್ಥಾನಮಾನ ಬೇಕು, ಒಂದು ಜಾಗ ಬೇಕು, ಒಂದು ಭವನ ಬೇಕು, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದುವರಬೇಕಾದ್ರೆ ನಮಗೊಂದು ಜಾಗ ಬೇಕು, ನಿವೇಶನ ಬೇಕು ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ಏನು ದಬ್ಬಾಳಿಕೆ ಮಾಡ್ತಕ್ಕಂಥ ಪಠ್ಯಭದ್ರ ಹಿತಾಸಕ್ತಿಗಳು ಈ ಭಾಗದಲ್ಲಿದ್ರು, ಆ ಭಾಗದ ಜನಗಳ ನೋವುಗಳನ್ನ, ಆ ಭಾಗದಲ್ಲಿರ್ತಕ್ಕಂಥ ಜನ ಕೊಟ್ಟಂತ ನೋವನ್ನು ಕೂಡ ತಡ್ಕೊಂಡು ತಮ್ಮ ಜೀವಮಾನವನ್ನೇ ತ್ಯಾಗವನ್ನ ಮಾಡ್ತಾ ಬಂತಂದ್ರು ಈ ಜಾಗವನ್ನು ಉಳಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹಾಳಪ್ಪನವರಾಗ್ಬೋದು, ಅಂದಾಯ್ನವರಾಗ್ಬೋದು, ಆರಳ್ಳಿ ಪ್ರಕಾಶಣ್ಣ ಆಗ್ಬೋದು, ಮತ್ತೆ ನಮ್ಮ ವೆಂಕಟಯ್ಯನವರಾಗ್ಬೋದು, ಬ್ಯಾಡರಳ್ಳಿ ಪ್ರಕಾಶ್ ಆಗ್ಬೋದು, ಪಾಪಯ್ಯ ಆಗ್ಬೋದು, ಈ ಒಂದು ಟ್ರಸ್ಟ್ನ ನಿರ್ದೇಶಕರು ನಮ್ಮ ಜವರಪ್ಪನವರಾಗ್ಬೋದು, ಎಲ್ಲರೂ ಕೂಡ ಒಂದು ಈ ನಿವೇಶನಕ್ಕೋಸ್ಕರ ಶ್ರಮವನ್ನು ವಹಿಸಿದ್ದಾರೆ. ಈ ಚಳುವಳಿಗೋಸ್ಕರವಾಗಿ ಎಲ್ಲ ಕ್ರಾಂತಿಕಾರಿ ಬದಲಾವಣೆಗೆ ಸಾಂಸ್ಕೃತಿಕ ನೆಲಗಟ್ಟನ್ನು ಕಟ್ಕೊಂಡು ಈ ತಾಲೂಕಿನಲ್ಲಿ ಏನಾದರೂ ಕೂಡ ದಲಿತರು ಒಗ್ಗಟ್ಟಾಗಬೇಕು, ನೀವೆಲ್ಲ ಮನಸ್ತಾಪಗಳನ್ನ ಬಿಡಬೇಕು. ಇವತ್ತೇನು ಚೇತನ ಐಸಬ್ರು ಬಿರುಗಾಳಿ ರೀತಿ ಪಾಂಡುಪುರಕ್ಕೆ ಬಂದವ್ರೆ, ಬಾಬಾ ಸಾಹೇಬರ ಬಿರುಗಾಳಿ, ಇವತ್ತು ಬಿರುಗಾಳಿ ಸಿನಿಮಾದಲ್ಲಿ ನಟನೆಯನ್ನ ಮಾಡಿ ಇವತ್ತು ಅತ್ಯುನ್ನತ ನಟ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವ್ರು ಆ ಕಾಲದಲ್ಲಿ ಇವತ್ತು ಪಾಂಡುಪುರಕ್ಕೆ ಬಿರುಗಾಳಿ ಎಪ್ಸಿಕೆ ಸಾಂಕೇತಿಕವಾಗಿ ಬಂದಿದ್ದಾರೆ. ಮುಂದೆ ಅವರ ನೇತೃತ್ವದಲ್ಲೂ ಕೂಡ ನಾವು ಪ್ರತಿ ಸಭೆಗಳನ್ನ, ಪ್ರತಿ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ನಮ್ಮ ಇನ್ನೂ ಹಲವಾರು ನಾಯಕರುಗಳನ್ನ ನಾವು ನೆನ್ಕೋಬೇಕಾಗ್ತದೆ. ನಮ್ಮ ಮಾದೇಶ್ಪುರದ ಕೃಷ್ಣಣ್ಣವರು ಅವರು ದೂರದಲ್ಲಿದ್ರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಮಾಡಿ ಸಂತೋಷದಲ್ಲಿ ಇರೋಣ ಅಂತ ಹೇಳ್ತಾರೆ. ಈಗಿನ ಯುವ ಪೀಳಿಗೆ ಆಗಿರ್ತಕ್ಕಂಥ ನಮ್ಮ ಛಲವಾದಿ ಮಹಾಸಭಾ ಆಗ್ಬೋದು, ದಲಿತ ಸಂಘರ್ಷ ಸಮಿತಿ ಬಣಗಳಾಗ್ಬೋದು, ಅಂಬೇಡ್ಕರ್ ಯುಗ ಸಂಘ ಆಗ್ಬೋದು, ಎಲ್ಲ ಜೈಬಿನ್ ಕಲಾಬಳಗಳಾಗ್ಬೋದು, ಪ್ರತಿಯೊಂದು ಕಾರ್ಯಕರ್ತರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಸಲಿಕ್ಕೆ ಪಣ ತೊಟ್ಟಿದ್ದೀರಿ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮುಂದಿನ ಪೀಳಿಗೆಗೆ ಶೈಕ್ಷಣಿಕವಾಗಿ ನೀವು ಉದ್ಧಾರ ಆಗಬೇಕು. ನಿಮ್ಮ ಮಕ್ಕಳು ಲಾಯರ್ ಆಗಬೇಕು, ಜಡ್ಜ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮಾಸ್ಟರ್ ಆಗಬೇಕು ಅಂತಂದ್ರೆ ಈ ಜಾಗದಲ್ಲಿ ಒಂದು ಶೈಕ್ಷಣಿಕ ಸಂಸ್ಥೆ ಸ್ಥಾಪನೆ ಆಗ್ತದೆ. ಆ ಸಂಸ್ಥೆಗೆ ಮುನ್ನುಡಿಗೆ ಬಂದಿರತಕ್ಕಂಥವ್ರೆ ನಮ್ಮ ಚೇತನ್ ಸರ್ ಅವರು, ಅಹಿಂಸಾ ಚೇತನ್ ಸರ್ ಅವರು, ಸಾಮಾಜಿಕ ಹೋರಾಟಗಾರರು. ಅದೇ ರೀತಿ ಮುಂಚೂಣಿಗೆ ನಿಂತಿರ್ತಕ್ಕಂಥ ನಮ್ಮ ಹಿರಿಯ ಬುದ್ಧಿಜೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಯಾಗಿರ್ತಕ್ಕಂಥ ಅಂದಾಜಣ್ಣವರು ಕೂಡ ಈ ನೇತೃತ್ವ ವಹಿಸ್ಕೊಂಡಿದ್ದಾರೆ. ಅದೆಲ್ಲಕ್ಕಿಂತ ಮುಂಚಿತವಾಗಿ ನಮ್ಮ ಹನುಮಯ್ಯನವ್ರಿಗೆ ಹೊಸಕೋಟೆ, ನಮ್ಮ ಮಾಸ್ಟರ್ ವೆಂಕಟಯ್ಯನವ್ರಿಗೆ ನಿಜಕ್ಕೂ ಕೂಡ ಹೇಳು ಕಣ್ಣಿದ್ದಂಗೆ ದಲಿತರ ಬರಗನೆ ಹೇಳಿ ಕಣ್ಣಿದ್ದಂಗೆ ಅವರು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಪ್ರಸ್ತಾವನೆ ಮಾಡಬೇಕಾದ್ದೇನಿಲ್ಲ. ಬಾಬಾ ಸಾಹೇಬ್ರ ಮುನ್ನುಡಿ ಬರೆದಿದ್ದಾರೆ ಸಂವಿಧಾನದಲ್ಲಿ, ದಿ ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ಕೀ ಅಂತ. ಯಾಕೆ ಅಂತಂದ್ರೆ ದಲಿತರು ಗುಲಾಮಗಿರಿಯಿಂದ ತಪ್ಪಿಸ್ಕೋಬೇಕು ಅಂದ್ರೆ, ನಾವು ಅಭಿವೃದ್ಧಿ ಹೊಂದಬೇಕು ಅಂದ್ರೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹೊಂದಬೇಕು ಅಂತಂದ್ರೆ ನಾವು ಮತದಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ನೀವು ಹೆಣ್ಣು ಕೊಡಬೇಕಾದ್ರೆ ಗಂಡನ ಎಷ್ಟು ಬಾರಿ ನೀವು ಚೆಕ್ ಮಾಡ್ತೀರಿ, ಅದೇ ರೀತಿ ಓಟ್ ಕೊಡಬೇಕಾದ್ರೂ ಕೂಡ ನೀವು ಇವನು ಒಳ್ಳೆಯವನ, ಇವನು ಕೆಟ್ಟವನ, ಇವನು ನಮ್ಮ ಅಭಿವೃದ್ಧಿ ಮಾಡ್ತಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಜಾರಿಗೆ ತರ್ತಾನೆ ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ನೀವು ಓಟು ಅಂತಕ್ಕಂಥ ಕತ್ತಿಯನ್ನು ಅವ್ರು ಕೊಡಬೇಕಾಗಿದೆ. ಆದ್ರೆ ಇವತ್ತೇನ್ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು, ಓಟು ಅಂತಕ್ಕಂಥ ಕತ್ತಿನ ಇಟ್ಕೊಂಡು ನಮಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಇದೊಂದು ಅಭಿವೃದ್ಧಿ ಕಾರ್ಯಕ್ರಮ, ಇದೊಂದು ಜನಾದೇಶ ಕಾರ್ಯಕ್ರಮ, ಇಲ್ಲಿರ್ತಕ್ಕಂಥ ಶೈಕ್ಷಣಿಕ ಮುನ್ಸೂಚನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಪ್ರಾಸ್ತಾವಿಕವಾಗಿ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಭೀಮವಂದನೆಯನ್ನು ಸಲ್ಲಿಸ್ತಾ ಇದ್ರಿ. ಜೈ ಭೀಮ್, ಜೈ ಕರ್ನಾಟಕ. ಕಣಿವೆ ಯೋಗೇಶ್ ರವರಿಗೆ ಭೀಮಾ ಧನ್ಯವಾದಗಳು. ಜೋರಕ್ಕೂ ಬೆಟ್ಟವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ ಕಿ,
ಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಏನು ದಿವಂಗತ ಎಚ್ ಹನುಮಯ್ಯನವರ ವೇದಿಕೆಯನ್ನು ಇಟ್ಕೊಂಡು ಅವ್ರ ಫೋಟೋನ ಮುಂದೆ ಇಟ್ಟಿದ್ದಾರೆ. ಅವರು ಇಲ್ಲಿ ಈಗ ಗೌರವಾಧ್ಯಕ್ಷರಾಗಿಯೂ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಸ್ ವೆಂಕಯ್ಯನವರು ಹಾಗೂ ಅಂದಾನಯ್ಯನವರು ಇನ್ನು ಉಳಿದ ಹಿರಿಯರನ್ನು ಕಟ್ಕೊಂಡು 1980-81ರಲ್ಲಿ ಈ ಸಂಸ್ಥೆಯನ್ನು ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಆನಂತರ 1981ರಲ್ಲಿ ಅರ್ಜಿ ಹಾಕಿದ್ರು, ನಮಗೆ ನಿವೇಶ ಸಂಖ್ಯೆ ಶಾಲೆಯನ್ನು ಕಟ್ಟೋದಕ್ಕೆ ಜಾಗವನ್ನು ಕೊಡಿ ಅಂತ. ಸುಮಾರು 17 ವರ್ಷಗಳ ಕಾಲ ಪತ್ರ ವ್ಯವಹಾರವನ್ನು ಮಾಡಿದ್ರು ಎಸ್ ವೆಂಕಯ್ಯನವರು. ಆ ಪತ್ರ ವ್ಯವಹಾರ ಎಲ್ಲ ಅಧಿಕಾರಿಗಳಿಗೆ ಹಿಂಬಾರವನ್ನು ಕೇಳಿ ಪತ್ರ ಮಾಡಿದ್ರು. ಇವತ್ತಿಗೂ ಕೂಡ ಫೈಲ್ ಇದೆ. 360 ಪುಟಗಳ ಫೈಲ್ ಮಾಡಿದ್ದಾರೆ. 360 ಪುಟ. ಅಂತಹ ಬರವಣಿಗೆಯನ್ನು ನಿತ್ಯವೂ ಕೂಡ ತಹಸೀಲ್ದಾರ್ಗೆ, AC ಅವರಿಗೆ, DC ಅವರಿಗೆ, ರೆವಿನ್ಯೂ ಕಮಿಷನರ್ಗೆ, ಹೀಗೆ ಮಿನಿಸ್ಟ್ರಿಗೆ ಎಲ್ಲರಿಗೆ ಪತ್ರ ವ್ಯವಹಾರವನ್ನು ಮಾಡಿ 1997ರಲ್ಲಿ ಈ ಜಾಗಕ್ಕೆ ಸಾಗುವಳಿ ಸಿಕ್ತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಮೋರಿಯಲ್ ಎಜುಕೇಷನ್ ಅಸೋಸಿಯೇಷನ್ಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಈಗ ತಾನೇ ಹಿರಿಯರು ಹೇಳ್ತಾ ಇದ್ರು, ಹೇಗೆ ಪ್ರತಿಯೊಂದು ರೂಪಾಯಿನೂ ಅವ್ರು ಲೆಕ್ಕ ಇಟ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ನಮಗೆ ಬಾಬಾ ಸಾಹೇಬ್ರ ಮಾದರಿಯಾಗಿರೋದು ಬರೀ ಅವರ ವಿಚಾರಗಳು ಮಾತ್ರ ಅಲ್ಲ, ಅವರ ಕೊಡುಗೆಗಳು ಮಾತ್ರ ಅಲ್ಲ, ಅವರ ನೈತಿಕತೆ ವಿಚಾರದಲ್ಲಿ, ಅವರ ನೈತಿಕತೆಯೂ ಹಣಕಾಸಿನ ವಿಚಾರದಲ್ಲಿ ಪ್ರತಿಯೊಂದು ರೂಪಾಯಿನೂ ಲೆಕ್ಕ ಪ್ರಾಮಾಣಿಕವಾಗಿ ಇಟ್ಕೊಂಡಿರೋ ವ್ಯಕ್ತಿ ಬಾಬಾ ಸಾಹೇಬ್ರವ್ರ ಜೀವಮಾನದಲ್ಲಿ. ಸೊ ನಾವು ಕೂಡ ಅದರಲ್ಲಿ ಅವರ ಹಾದಿನಲ್ಲಿ ನಾವು ನಡೆಯೋದು ಭಾಳ ಮುಖ್ಯ. ಸೊ ಈ ಒಂದು ಟ್ರಸ್ಟ್ ಅದನ್ನು ಮಾಡ್ತಿರೋದು ಭಾಳ ಹೆಮ್ಮೆಯ ವಿಚಾರ. ಹಾಗೆ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಕುಮಾರಸ್ವಾಮಿ ಅವರಿಗೆ ಮತ್ತು ಬ್ಯಾಟರಾಜ್ ಅವರಿಗೆ ಇಬ್ಬರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಸ್ನೇಹಿತರೆ, ಇವತ್ತು ನಾವು ಅಂಬೇಡ್ಕರ್ ಎಲ್ಲರಿಗೂ ಬೇಕು. ಎಲ್ಲ ಸಿದ್ಧಾಂತಗಳು ಕೂಡ ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನೂ ಆಚರಿಸ್ತಾರೆ. ಪ್ರತಿಯೊಬ್ಬರು ಅಂಬೇಡ್ಕರ್ ನಮ್ಮದು ಅಂತ ಹೇಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಅಂಬೇಡ್ಕರ್ ವಾದ ಅಂದರೆ ಏನು? ವಾಟ್ ಈಸ್ ಅಂಬೇಡ್ಕರಿಸಮ್? ಇದು ವ್ಯಾಖ್ಯಾನಿಸೋದು ಭಾಳ ಮುಖ್ಯ. ನಮಗೆ ಬಾಬಾ ಸಾಹೇಬ್ರ ವಿಚಾರಗಳನ್ನ ಇವತ್ತಿನ ದಿನ ನಾವು ಗೂಗಲ್ ಹಾಕಿದ್ರೆ, ಎಲ್ಲೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ನೋಡಿದ್ರೆ ನಮಗೆ ಮಾಹಿತಿ ಸಿಗುತ್ತೆ. ಆದರೆ ಅಂಬೇಡ್ಕರ್ ವಾದ ಏನು ಅನ್ನೋದು ವ್ಯಾಖ್ಯಾನಿಸೋದು ಭಾಳ ಮುಖ್ಯ. ಅದನ್ನು ವಿವರಿಸೋದು ಭಾಳ ಮುಖ್ಯ. ಅದನ್ನು ಇಂಟರ್ಪ್ರಿಟ್ ಮಾಡೋದು ಭಾಳ ಮುಖ್ಯ. ನಾನು ಇವತ್ತು 21ನೇ ಶತಮಾನಕ್ಕೆ, ಕರ್ನಾಟಕಕ್ಕೆ, ಪಾಂಡವಪುರಕ್ಕೆ ನಾವು ಅಂಬೇಡ್ಕರ್ ವಾದ ಅಂದರೆ ಏನು, ಅದು ಎಷ್ಟು ನಾವು ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ಪಡಿತೀವಿ ಅಲ್ಲ, ಅದು ಎಷ್ಟು ಸಲ ನಾವು ಮಂಗಳಾಯನ್ ಚಂದ್ರಾಯನ್ಗೆ ಹೋಗ್ತೀವಿ ಅಲ್ಲ, ಅದು ಎಷ್ಟು ಸಲ ನಮಗೆ ಎಷ್ಟು ಸಿನಿಮಾ ಬಜೆಟ್ಗಳು ಏರ್ತವೆ 106 ಕೋಟಿ ಅಲ್ಲ. ಅಂಬೇಡ್ಕರ್ ವಾದ ಅಂದರೆ ಒಂದು ಸಮಾಜದ ವಾದ, ಅದು ಒಂದು ಸಮಾನತೆಯ ವಾದ. ಆ ಸಮಾಜದ ವಾದನ ನಾವು ಹೆಂಗೆ ಕಾರ್ಯರೂಪಕ್ಕೆ ತರ್ತೀವಿ ಭಾಳ ಮುಖ್ಯ. ಯಾಕಂದರೆ ಇವತ್ತಿನ ದಿನ ನಮಗೆ ದಲಿತರಿಗೆ ಮತ್ತು ಸಮಾನತಾವಾದಿಗಳಿಗೆ ಇವತ್ತು ಶತ್ರು ಇರೋದು ಯಾವ ವ್ಯಕ್ತಿಗಳಲ್ಲ, ಯಾವ ಪಕ್ಷದವರಲ್ಲ, ಯಾವ ಭಾಷಿಕರಲ್ಲ, ಯಾವ ಧರ್ಮದವರಲ್ಲ, ಯಾವ ಜಾತಿಯವರಲ್ಲ. ನಮಗೆ ಶತ್ರು ಇರೋದು ಈ ಅಸಮಾನತೆ, ಅನ್ಯಾಯದ ವ್ಯವಸ್ಥೆಯೇ ನಮಗೆ ಶತ್ರು. ಸೊ ಆ ವ್ಯವಸ್ಥೆ ವಿರುದ್ಧ ನಾವು ವೈಚಾರಿಕತೆ ಮುಖಾಂತರ ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಸಮಾಜದ ಪರವಾಗಿ ನಾವು ಕೆಲಸ ಮಾಡ್ತಾ ಬರ್ತೀವಿ. ಸ್ನೇಹಿತರೆ, ನಮಗೆ ಇವತ್ತು ಹೇಗೆ ಬಾಬಾ ಸಾಹೇಬ್ನ ಪಾಂಡವಪುರ ಮತ್ತು ಕರ್ನಾಟಕ ಕಾರ್ಯರೂಪಕ್ಕೆ ತರಬೇಕು ಅಂದರೆ ಹೇಗೆ ಬಾಬಾ ಸಾಹೇಬ್ 20ನೇ ಶತಮಾನದಲ್ಲಿ 2000 ವರ್ಷದ ಹಿಂದೆ ಬುದ್ಧನ್ನ 20ನೇ ಶತಮಾನಕ್ಕೆ ಆಧುನಿಕರಿಸ್ತಾರೋ, ನಾವು ಕೂಡ 20ನೇ ಶತಮಾನದ ಬಾಬಾ ಸಾಹೇಬ್ನ 21ನೇ ಶತಮಾನಕ್ಕೆ ಆಧುನಿಕರಿಸ್ಬೇಕಂದ್ರೆ ಹೇಗೆ? ಅವ್ರನ್ನ ಪೂಜೆ ಮಾಡೋದ್ರಿಂದ ಅಲ್ಲ. ಅವರೇ ಹೇಳ್ತಾರೆ, ನನ್ನ ಪೂಜಿಸ್ಬೇಡಿ, ನನ್ನ ಓದಿ ಅಂತ. ಅವರಿಂದ ಸ್ಟ್ಯಾಚ್ಯೂ ಕಟ್ಟೋದ್ರಿಂದ ಏನಾಗಲ್ಲ, ಜನರ ಬದುಕಕ್ಕೆ ಏನು ಉಪಯೋಗ ಇಲ್ಲ. ನಾವು ಹೆಂಗೆ ಅವರಿಂದ ಹೊಗಳೋದಂದ್ರೆ ಅದು ಸೀಮಿತ ಆಗತ್ತೆ. ಅವರನ್ನು ಓದ್ಕೋಬೇಕು, ಅವ್ರನ್ನ ತಿಳ್ಕೊಬೇಕು, ಅವ್ರನ್ನ ಅಧ್ಯಯನ ಮಾಡಬೇಕು. ಅವ್ರು ಹೇಗೆ ಪ್ರಪಂಚ ನೋಡ್ತಾ ಇದ್ರು ಆ ರೀತಿ ನಾವು ನೋಡೋದಕ್ಕೂ ಕೂಡ ಕಲಿಬೇಕು. ಬಾಬಾ ಸಾಹೇಬ್ ಹೇಳ್ತಾರೆ, ಹೇಗೆ ನಾವೆಲ್ಲರೂ ನದಿನಲ್ಲಿ ಕೊಚ್ಕೊಂಡೋಗೋ ಮಣ್ಣಾಗಬಾರ್ದು, ನಾವು ಆ ನದಿಯ ದಿಕ್ಕು ಬದಲಾಯಿಸೋ ಬಂಡೆಗಳಾಗಬೇಕು. ಸೊ ಆ ವಿಚಾರಗಳು ಅವ್ರು ಏನು ನಾನು ಯಾವತ್ತು ಬಾಬಾ ಸಾಹೇಬ್ನ ಬರೀ ಸಂವಿಧಾನ ಶಿಲ್ಪಿ ಅಂತ ಸೀಮಿತ ಮಾಡೋನಲ್ಲ. ಯಾಕೆಂದರೆ ಬಾಬಾ ಸಾಹೇಬರು ಒಂದು ಸಂವಿಧಾನ ಬರೆಯೋರಲ್ಲ, 100 ದೇಶಕ್ಕೆ ಸಂವಿಧಾನ ಬರೆಯೋ ಸಾಮರ್ಥ್ಯ ಇರೋ ಮನುಷ್ಯ. ಸೊ ನಾನು ಅದಕ್ಕೆ ಬಾಬಾ ಸಾಹೇಬ್ರಿಂದ 22 ಪ್ರತಿಜ್ಞೆಗಳು ನನಗೆ ಭಾಳ ಗೌರವವಾಗಿದೆ. 22 ಸಂಪುಟಗಳು, ಅದನ್ನು ನಾವು ಅರ್ಥೈಸ್ಕೋಬೇಕು, ಓದ್ಕೋಬೇಕು, ತಿಳ್ಕೊಬೇಕು. ಅವರ ಕಾಗದಗಳು, ಅವರ ಭಾಷಣಗಳು. ಮತ್ತು ಬಾಬಾ ಸಾಹೇಬ್ರ ಜಯಂತಿ ದಿನ ಅವ್ರ ಕಾಲದಲ್ಲಿ ಹೇಗೆ ನೋಡ್ತಾ ಇದ್ರು ಅಂತ ನನಗೆ ಭಾಳ ಕುತೂಹಲ ಇತ್ತು.
ಬಾಬಾ ಸಾಹೇಬರು ಅವ್ರ ಜೀವಮಾನದಲ್ಲಿ ಅವ್ರು ನಿಜವಲ್ಲೂ ಏಪ್ರಿಲ್ 14ನೇ ತಾರೀಕು ಹುಟ್ಟಿದ್ರು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಮತ್ತು ಅವ್ರು ಯಾವತ್ತೂ ಅವ್ರ ಹುಟ್ಟುಹಬ್ಬನ ಆಚರಿಸೋದು ಅಷ್ಟೊಂದು ಇಷ್ಟನೂ ಪಡ್ತಾ ಇರಲಿಲ್ಲ. ಯಾಕೆಂದರೆ ಅವರಿಗೆ ವ್ಯಕ್ತಿ ಆರಾಧನೆ ಯಾವತ್ತೂ ಇಷ್ಟಪಟ್ಟಿರಲಿಲ್ಲ. ಅವರೇ ಹೇಳ್ತಾರಲ್ಲ, ಹೇಗೆ ವ್ಯಕ್ತಿ ಆರಾಧನೆಯಿಂದ ಎಷ್ಟು ಸಮಸ್ಯೆ ಆಗತ್ತೆ ಒಂದು ಉತ್ತಮ ಪ್ರಜಾಪ್ರಭುತ್ವಕ್ಕೆ. ಸೊ ನಾವು ಬಾಬಾ ಸಾಹೇಬ್ನ ಇಂಟರ್ಪ್ರಿಟ್ ಮಾಡಿ ಅವರ ವಿಚಾರಗಳನ್ನ ಅರ್ಥ ಮಾಡ್ಕೋ. ಅವರ ವಿಚಾರಗಳು ಏನು? ನನ್ನ ಪ್ರಕಾರ 3 ಮುಖ್ಯವಾದ ವಿಚಾರಗಳು: ಸಮಾನತೆ, ನ್ಯಾಯ, ವೈಜ್ಞಾನಿಕತೆ.